ಸ್ಟೇಡಿಯಂ ಕಟ್ಲಿಕ್ಕೆ ವಿರೋಧ ಮಾಡಿಲ್ಲ. ಸ್ಟೇಡಿಯಂ ಕಟ್ಲಿಕ್ಕೇನು ಜಾಗ ತೋರ್ಸ್ಯಾರ, ರೇಷ್ಮೆ ಇಲಾಖೆ ಜಾಗ ಅಂತ ಹೇಳ್ಯಾರ. ಆ ಜಾಗದಾಗ ಬೇಡ, ಆ ಜಾಗದಾಗ ಏನು ರೇಷ್ಮೆ ಇಲಾಖೆ ಅದ ಆ ಇಲಾಖೆಗೆ ಅಭಿವೃದ್ಧಿ ಮಾಡಿರಿ. ಅಲ್ಲಿ ಅದು ಡೆವಲಪ್ ಆಯ್ತು ಅಂದರೆ ರೈತರಿಗೆ ಅನುಕೂಲ ಆಗ್ತದೆ, ಅದು ಮಾಡಿರಿ. ಅದು ಜಾಗ ಬಿಟ್ಟು ಬೇರೆ ಕಡೆ ಮಾಡಬೇಕಂತಂದು ನಾನು ಒತ್ತಾಯ ಮಾಡಿದ್ನಿ. ಯಾಕಂದರೆ ಈ ಹಿಂದೆ ನಾವು ಅಲ್ಲಿರೋದೇ 82 ಎಕರೆ ಜಾಗ ಇತ್ತು. ಆ ಜಾಗದಾಗ 49 ಎಕರೆ ಆಲ್ರೆಡಿ ನಾವು ಹಾರ್ಟಿಕಲ್ಚರ್ ಕಾಲೇಜಿಗೆ ಕೊಡಿಸಿದ್ವಿ. ಈಗಿರೋದೇ 33 ಎಕರೆ ಜಮೀನು ಸಿರಿಕಲ್ಚರಿಗಿದೆ. ಆ ಸಿರಿಕಲ್ಚರ್ ಆಫೀಸ್ ಬಂದ ಮೇಲೆ ಇಲ್ಲಿ ಔರಾದ್, ಹುಮ್ನಾಬಾದ್, ಹೊಸ ಕಲ್ಯಾಣ ಈ ಕಡೆ ಜಾಸ್ತಿ ರೇಷ್ಮೆ ಬೆಳೆಯೋಕೆ ಚಲೋ ಮಾಡ್ಯಾರ. ಅದು ಅಭಿವೃದ್ಧಿ ಆಗ್ಲತ್ತದ. ಅಂಥ ಟೈಮಿಗೆ ಅದು ಆಫೀಸನ್ನು ಅಭಿವೃದ್ಧಿ ಮಾಡಿ ಅಲ್ಲಿ ಸ್ಟಾಫ್ಗಳು ತಂದು ಹೆಚ್ಚಿಗೆ ಇದು ಆ ಜಾಗದ ಆ ಜಾಗದಾಗ ರೇಷ್ಮೆದು ಅಂತ ಒಂದು ಪ್ರಾಕ್ಟಿಕಲ್ ಮಾಡೋಕೆ ಅವ್ರಿಗೆ ಅವಕಾಶ ಬೇಕು. ಅದಕ್ಕೆ ಇರಲಿ. ಈಗ ಬೇರೆ ಯಾವುದಾದ್ರು ಸ್ಟೇಡಿಯಂ ಬೇಕಾಗಿದ್ದು ಭಾಳ ಖುಷಿ ಮಾತದ. ಇದು ನಮಗೆ ಕಟ್ಟೇಬೇಕಾಗಿ ನಾವು ಹಿಂದೆ ಅನುರಾಗ್ ತಿವಾರಿ ಅವರು ಡಿ ಸಿ ಇದ್ದಾಗ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಕೆ ಸಿ ಒಬ್ಬ ಮೆಂಬರ್ಗೆ ಬಂದರು, ಅವ್ರಿಗೆ ಒಂದು ಜಾಗ ನೋಡಿ ಎಲ್ಲ ಮಾಡಿ ಒಂದು ಫೈಲ್ ಬಿಲ್ಡಪ್ ಮಾಡಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.